ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 26/2/2026. ಸೊ ಇವತ್ತಿನ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಇವತ್ತು ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಚಿಕೆಯಲ್ಲಿ ಮಾರ್ಚ್ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಅಥವಾ ಅದೇ ನಂಬರ್ಗೆ ನೀವು ವಾಟ್ಸಪ್ ಸಹ ಮಾಡ್ಬೋದು. ನಿಮ್ಮ ಏನೇ ಪ್ರಶ್ನೆಗಳಿದ್ರೂ ಗುರುಜಿಗಳು ಸುಲಭ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ನೋಡಿ, ನೀವೆಲ್ಲೇ ಕೇಳಿ ಏನೂ ಪರಿಹಾರ ಸಿಗದೆ ಸಮಸ್ಯೆ ಮತ್ತಷ್ಟು ಹಾಗೆ ಇದ್ದು ಅಥವಾ ಜಾಸ್ತಿ ಆಗಿದ್ದು ಏನಾದರೂ ಆಗ್ತಾ ಇದ್ರೆ ಒಮ್ಮೆ ನೀವು ಗುರುಜಿಗಳನ್ನ ಸಂಪರ್ಕಿಸಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಗುರುಜಿ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾರ್ಚ್ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿದೆ, ಗೋಚರ ಹೇಗೆ ನಡೀತಾ ಇದೆ ಅಂತ ಹೇಳಿ ತಿಳಿಸಿ. ಹಾಗೆ ಆಚರಣೆಗಳ ಫಲವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿ ತುಲಾ ರಾಶಿಯವರು? ಅಂದರೆ ಗೋಚರ ಹೇಗೆ ಅಂತಂದರೆ ತುಂಬ ವಿಶೇಷವಾಗಿ ಗುರುಬಲ ಮುಂದುವರಿತಾ ಇರುವಂಥದ್ದು ತುಲಾರಾಶಿಯವರಿಗೆ ಸಂತೋಷಕರವಾದ ಒಂದು ವಿಚಾರ. ಮತ್ತು ಗುರುದೃಷ್ಟಿ ಯಾವಾಗಲೂ ರಾಶಿ ಮೇಲೆ ಇರೋದ್ರಿಂದ, ಗುರುಬಲ ಪ್ರಸ್ತುತ ಜರುಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎನರ್ಜಿ, ಉತ್ಸಾಹ ಇದೊಂದು ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ. ಸೊ ಮಾರ್ಚ್ ತಿಂಗಳಲ್ಲಿ ತಾವು ಕೇಳ್ದಂಗೆ ಕೆಲವೊಂದು ಬದಲಾವಣೆಗಳಾಗ್ತಿರುವಂಥದ್ದು. ಉದಾಹರಣೆಗೆ ಮಾರ್ಚ್ 1ನೇ ತಾರೀಕು ನಂತರ ಒಂದು ಶುಕ್ರ ರಾಶಾಧಿಪತಿಯಾಗಿ ಉಚ್ಚ ಸ್ಥಾನಕ್ಕೆ ಷಷ್ಠಭಾವದಲ್ಲಿ ಬಂದರೂ ಕೂಡ ರಾಶಾಧಿಪತಿ ಉಚ್ಚ ಸ್ಥಾನಕ್ಕೆ ಬರೋದು ಒಳ್ಳೆಯ ವಿಚಾರ. ಅಲ್ಲಿಗೆ ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನಾಧಿಪತಿಯು ಕೂಡ ಆಗಿ ಉಚ್ಚ ಸ್ಥಿತಿಯಲ್ಲಿ ಗೋಚರವಾಗ್ತಿರುವಂಥದ್ದು ಒಂದು ಎರಡನೇ ಮೇಜರ್ ಪ್ಲಸ್ ಪಾಯಿಂಟ್. ಗುರು ಹಾಗೂ ಶುಕ್ರನ ಅನುಗ್ರಹ ಎರಡೂ ನಿಮಗೆ ಸಿಕ್ಕಂಗಾಯ್ತು. ಈ ಕಡೆ ಗುರು ಬಲನೂ ಆಯಿತು, ಈ ಕಡೆ ಶುಕ್ರ ಬಲನೂ ಆಯಿತು ಅಂತ ಹೇಳ್ತೀವಿ. ಎರಡನೇ ಗೋಚಾರ ನೋಡೋದಾದರೆ ಲಾಭಸ್ಥಾನಾಧಿಪತಿಯಾದ ಸೂರ್ಯ ಭಗವಾನರು ಮಿತ್ರನ ಮನೆ 16ನೇ ತಾರೀಕು ನಂತರ ಮೀನರಾಶಿಯಲ್ಲಿ ಗೋಚರವಾಗ್ತಿರೋದ್ರಿಂದ ರಾಶಿಗೆ ತುಲಾ ರಾಶಿಯವರಿಗೆ ಷಷ್ಠ ಭಾವದಲ್ಲಿ ಬರುವಂಥದ್ದು ಸೂರ್ಯ ಭಗವಾನರ ಗೋಚಾರ. ಇದು ಕೂಡ ಮೇಜರ್ ಪ್ಲಸ್ ಪಾಯಿಂಟ್. ಅಂದರೆ ಪಾಪಗ್ರಹಗಳು ಉಪಚಯ ಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಒಳ್ಳೆಯ ಒಂದು ಸ್ಥಾನಮಾನ ಅಂತ ಹೇಳ್ತೀವಿ. ಹಾಗೆ ಗೋಚಾರದಲ್ಲಿ ಇನ್ನೂ ಉಳಿದಂಥ ಗ್ರಹಗಳು ಕೇತು ಆಗಿರ್ಬೋದು, ರಾಹು ಇದಾಗಿರ್ಬೋದು. ಸೊ ಆ ವಿಚಾರದಲ್ಲಿ ಏನು ಯಥಾಸ್ಥಿತಿಯಾಗಿ ಮುಂದುವರಿತಾ ಇದೆ. ಮತ್ತು ಶುಕ್ರ ಗುರುನ ಒಂದು ಬಲ ಇರುವಂಥದ್ದು, ಸೂರ್ಯನ ಬಲವಿದೆ. ಉಳಿದಿರುವಂಥ 5 ಗ್ರಹಗಳು ಕೂಡ ಬಲಿಷ್ಠವಾಗಿ ಫಲ ಹಾಗೂ ಅಂಶದಲ್ಲಿ ಒಳ್ಳೆಯ ಬಲದಲ್ಲಿ ಕೂತಿರೋದ್ರಿಂದ ಈ ಮಾರ್ಚ್ ತಿಂಗಳಲ್ಲಿ ಈ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಕಾಗಿರುವಂಥ ಗೋಚಾರ ಪ್ರಭಾವದಿಂದ ನೆಗೆಟಿವ್ ಎಫೆಕ್ಟ್ಸ್ ಅಂತೂ ಇಲ್ಲಿ ಯಾವುದೂ ಬರ್ತಾ ಇಲ್ಲ. ಇದು ಒಂದು ತುಲಾರಾಶಿಯವರಿಗೆ ಉತ್ತಮ ವಿಚಾರ. ಇನ್ನು ತಾವು ಕೇಳಿದ್ರಿ ಆಚರಣೆ ವಿಚಾರವಾಗಿ 3ನೇ ತಾರೀಕು ನಂತರ ಮಾರ್ಚ್ ಹೋಳಿ ಹುಣ್ಣಿಮೆ ಹಬ್ಬ ಬರುವಂಥದ್ದು. ತದನಂತರ ಚಾಂದ್ರಸೂರ ಯುಗಾದಿ ನೂತನ ವರ್ಷ ಪ್ರಾರಂಭವಾಗ್ತಿರುವಂಥದ್ದು. ನಮ್ಮ ಪ್ರಗತಿನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು ಅಂತ ಕೋರ್ತಾ ಇದ್ದೀನಿ. ಅದೇ ರೀತಿ 27ನೇ ತಾರೀಕು ಇಲ್ಲಿ ತುಂಬ ವಿಶೇಷವಾಗಿ ರಾಮನವಮಿ ಇರುವಂಥದ್ದು. ಹಾಗೆ 31ನೇ ತಾರೀಕು ಭಗವಾನ್ ಮಹಾವೀರರ ಜಯಂತಿ ಜರುಗುವಂಥದ್ದು. ಇದೆಲ್ಲ ಮಾರ್ಚ್ ತಿಂಗಳ ಒಂದು ನವಗ್ರಹದ ಒಂದು ಆಚರಣೆ ವಿಚಾರವಾಗಿ ಮತ್ತು ಗೋಚರದ ಫಲದ ವಿಚಾರವಾಗಿ ಜರುಗುವಂಥದ್ದು. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ಏನು ನವಗ್ರಹಗಳ ಗೋಚಾರ ಹೇಗೆ ನಡೀತಾ ಇದೆ ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ, ಸ್ಥಾನ ಪಲ್ಲಟ ಯಾವ ಗ್ರಹಗಳದ್ದು ಆಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ರಿ. ಅದರ ಒಂದು ಮುಂದುವರಿದ ಭಾಗವಾಗಿ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ಇದು ತುಲಾ ರಾಶಿಯವರಿಗೆ ಹೇಗೆ ಪರಿಣಾಮವನ್ನ ಬೀರ್ತಾ ಇದೆ ಮಾರ್ಚ್ ಮಂತ್ನಲ್ಲಿ? ಮೊದಲೇದಾಗಿ ನವಗ್ರಹಗಳ ಗೋಚಾರ ಬಲ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆಯ ಅಧಿಕಾರ ಪ್ರಾಪ್ತಿ ಯೋಗ, ಸರ್ಕಾರಿ ಅಧಿಕಾರಿಗಳ ಸ್ನೇಹ ಬಾಂಧವ್ಯ ಹೆಚ್ಚಾಗುವಂಥದ್ದು, ಅವರಿಂದ ಉದಾರ ನೆರವು ಸಿಗುವಂಥದ್ದು, ಯೋಗ ಯೋಗ್ಯತೆಗಳು ಎಲ್ಲವೂ ಲಭಿಸುತ್ತೆ. ಮತ್ತು ಎಲ್ಲ ಪ್ರಯತ್ನದಲ್ಲೂ ಕೂಡ ಜಯಪ್ರಾಪ್ತಿ ಆಗುವಂಥದ್ದು, ಬುದ್ಧಿಗೆ ತಕ್ಕಂಥ ಪರಿಶ್ರಮ ನಿಮಗೆ ಸಿಗುವಂಥದ್ದು, ಸತ್ಯಕ್ಕೆ ಜಯ ಸಿಗುತ್ತೆ. ಇವೆಲ್ಲವೂ ಪ್ರಾಪ್ತಿಯಾಗಿ ಮನೆಯಲ್ಲಿ ಶುಭ ಕಾರ್ಯ ಜರುಗುವಂಥದ್ದು, ವಿವಾಹ ಕಾರ್ಯಗಳು ಜರುಗುವಂಥದ್ದು ಇಲ್ಲಿ ಖುಷಿಯ ವಿಚಾರ. ಮತ್ತು ಇದರ ಜೊತೆಯಲ್ಲಿ ಮನೆಗೆ ಹೊಸ ಸದಸ್ಯರು ಬರುವಂಥದ್ದು. ಅದೇನೆಂದರೆ ಒಂದು ಮಗು ಜನನ ಆಗ್ಬೋದು, ಅಥವಾ ಗರ್ಭಿಣಿ ಆಗ್ಬೋದು, ಮನೆಯವರು ಗರ್ಭಿಣಿ ಆಗ್ಬೋದು, ಮತ್ತು ಯಾವುದೇ ರೀತಿ ಮದುವೆ ನಿಶ್ಚಯ ಆಗ್ಬೋದು, ಮತ್ತು ಮದುವೆ ಆದಮೇಲೆ ಹೆಣ್ಣನ್ನು ಕರ್ಕೊಂಡು ಬರುವಂಥದ್ದು, ಸೊಸೆನೋ ಇದರ ವಿಚಾರದಲ್ಲಿ ಬಂದಾಗ ಮದುವೆ ಆಗಿ ಒಂದು 1+1 2 ಆಮೇಲೆ ಇನ್ನೊಂದು 3 ಆಗ್ತಾರಲ್ವ, ಆ ಒಂದು ಖುಷಿ ವಿಚಾರ ತುಲಾರಾಶಿಯವರಿಗೆ ಈ ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ ಜರುಗ್ತಾ ಇರುವಂಥದ್ದು. ಇದರ ಅಲ್ದಿರ ಇನ್ನೂ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಮಕ್ಕಳಿಂದ ಸೌಖ್ಯ, ಆಸ್ತಿ ಲಭ್ಯ, ವಾಹನಾದಿ ಸೌಕರ್ಯಗಳು, ವಿವಾಹಕ್ಕೆ ಹೆಚ್ಚು ಅನುಕೂಲತೆಗೆ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಶುಕ್ರನ ಬಲ ನೋಡುವುದರಿಂದ
ನೋಡಿದ್ರೆ ಒಂದು ಉಚ್ಚ ಸ್ಥಿತಿಯಲ್ಲಿ ಶುಕ್ರ ಇರೋದ್ರಿಂದ ತುಲಾರಾಶಿಯವರಿಗೆ ವಿಶೇಷವಾಗಿ ಅದರಲ್ಲೂ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಖಂಡಿತ ಲಾಭ ಈ ತಿಂಗಳಲ್ಲಿ. ಸ್ನೇಹಿತರಿಂದ ಸಕಾರಾತ್ಮಕ ಅನುಕೂಲತೆಗಳನ್ನು ಪಡ್ಕೊತೀರಾ. ಮನೆಯ ವಿಚಾರವಾಗಿ ಯಾವುದೇ ನೆಗೆಟಿವ್ ಡಿಸಿಷನ್ಸ್ ತಗೊಳ್ಳಲ್ಲ. ಏನೇ ನೆಗೆಟಿವ್ ಇದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ತೊಗೊತೀರಾ. ಉತ್ತಮ ಲಾಭ ಅಂದರೆ ವ್ಯಾಪಾರಸ್ಥರಲ್ಲಿ ಉತ್ತಮ ಲಾಭ ಕಾಣಿಸ್ಕೋಬೋದು. ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಲಾರ್ಜ್ ಸ್ಕೇಲು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ವ್ಯಾಪಾರ ವಹಿವಾಟುಗಳಲ್ಲಿ ಅವರಿಗೆ ತುಂಬ ಒಳ್ಳೆಯ ಒಂದು ಗ್ರೋತ್ ಇರುತ್ತೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ, ಬಿಸ್ನೆಸ್ಸು, ಸ್ಟೀಲ್ ಬಿಸ್ನೆಸ್ಸು, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ಮತ್ತು ಇದು ರಿಲೇಟೆಡ್ ಏನೇ ಇದ್ರೂ ಕೂಡ ಒಂದು ಅಭಿವೃದ್ಧಿ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ಗುರುಬಲ ಇರೋದ್ರಿಂದ, ಗುರುಬಲನ ಜೊತೆ ಶುಕ್ರಬಲ ನಡೀತಾ ಇರೋದ್ರಿಂದ ಅತ್ಯಧಿಕವಾಗಿ ತುಲಾರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಸಹಾಯ ಸಿಗುತ್ತೆ. ಮೊದಲೇದಾಗಿ ನವಗ್ರಹ ಗೋಚಾರ ಸೂರ್ಯನ ಬಲ ಚೆನ್ನಾಗಿರೋದ್ರಿಂದ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು, ಸರ್ಕಾರಿ ಅಧಿಕಾರಿಗಳ ಸ್ನೇಹ ಬಾಂಧವ್ಯ ಹೆಚ್ಚಾಗುವಂಥದ್ದು, ಉದಾಹರಣೆ ಒಂದು ನೆರವು ಸಿಗುವಂಥದ್ದು. ಮತ್ತು ಖುಷಿ ವಿಚಾರ ಏನಂದರೆ ಪ್ರತಿಯೊಂದು ಹಂತದಲ್ಲೂ ಒಳ್ಳೆಯ ಒಂದು ಅನುಕೂಲತೆಗಳು ಹೆಚ್ಚಾಗಿ ಜರುಗುವಂಥದ್ದು. ಇನ್ನು ಅದರಲ್ಲಿರೋ ಪುಣ್ಯಕ್ಷೇತ್ರಗಳ ದರ್ಶನ ಹೆಚ್ಚಾಗುವಂಥದ್ದು, ಮಕ್ಕಳಿಂದ ಸೌಖ್ಯ, ಆಸ್ತಿ ವಾಹನ ಸೌಕರ್ಯಗಳು ಹೆಚ್ಚಾಗುವಂಥದ್ದು. ಮತ್ತು ಶುಕ್ರನ ಬಲ ನೋಡೋದಾದರೆ ತುಲಾರಾಶಿಯವರಿಗೆ ಶುಕ್ರನ ಬಲದಿಂದ ಅತ್ಯಧಿಕ ಕೆಲಸದಲ್ಲಿ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆಯ ಒಂದು ಅನುಕೂಲಕರ ಪರಿಸ್ಥಿತಿ ನವಗ್ರಹಗಳ ಗೋಚಾರದ ಒಂದು ಫಲವಾಗಿ ಈ ಒಂದು ತುಲಾರಾಶಿಯವರಿಗೆ ಈ ಒಂದು ಮಾರ್ಚ್ ಮಾಸದಲ್ಲಿ ಜರುಗುವಂಥದ್ದು. ಗುರುಜಿ, ರಾಷ್ಟ್ರಾಧಿಪತಿಯ ಗೋಚಾರದಿಂದ ಏನೆಲ್ಲ ಅನುಕೂಲತೆಗಳನ್ನು ತುಲಾರಾಶಿಯವರು ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಪಡ್ಕೊಳ್ತಾ ಇದ್ದಾರೆ, ಹೇಗಿದೆ ಅದೆಲ್ಲ ನೋಡೋಣ. ನೋಡಿ, ನಾವು ಆವಾಗಲೇ ಹೇಳಿದ್ವಿ, ರಾಷ್ಟ್ರಾಧಿಪತಿ ಉಚ್ಚ ಸ್ಥಿತಿಯಲ್ಲಿ ಗೋಚಾರ ಆಗ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಸಕಾರಾತ್ಮಕ ಅಂಶ ಜಾಸ್ತಿ ಚೆನ್ನಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಯಾರು ಹೋಟೆಲ್ ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ಇರ್ತಾರೋ, ಹೋಟೆಲ್ ಮಾಡ್ತಾ ಇರ್ತಾರೋ, ದೊಡ್ಡ ಪ್ರಮಾಣದಲ್ಲಿ 5 ಸ್ಟಾರ್ 7 ಸ್ಟಾರ್ 3 ಸ್ಟಾರ್ ಈ ಥರ ಹೋಟೆಲ್ ಮಾಡ್ತಾ ಇರೋರಿಗೆ ಚೆನ್ನಾಗಿರುತ್ತೆ. ಹಣ್ಣು, ತರಕಾರಿ, ಬೇಕರಿ, ಸಿಹಿ ಪದಾರ್ಥಗಳು ವ್ಯಾಪಾರಸ್ಥರಿಗೂ ಕೂಡ ಈ ತಿಂಗಳು ಅತ್ಯದ್ಭುತವಾಗಿರುವಂಥದ್ದು. ಜೊತೆಯಲ್ಲಿ ಅಲದಾಟ ಓಡಾಟ ಅನ್ನೋದು ಏನೇ ಇದ್ರೂ ಕೂಡ ಕಡಿಮೆ ಆಗುತ್ತೆ, ತಗ್ಗುತ್ತೆ. ಅದರ ಅಲದಾಟ ಮಾಡಿದ್ರೆ ಅದು ತಕ್ಕಂಗೆ ಒಂದು ಪ್ರತಿಫಲ ಕೂಡ ಸಿಗುತ್ತೆ. ವಾಹನ ಸೌಖ್ಯ, ತಾಯಿ ಆರೋಗ್ಯದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಣುವಂಥದ್ದು. ಮತ್ತು ಮೋಸ ಹೋಗೋವರೆಗೂ ಮೋಸ ಮಾಡುವವರು ಇರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಯಾವುದೇ ರೀತಿ ನೀವು ಎಚ್ಚರಿಕೆಯಿಂದ ಮೋಸ ಹೋಗೋದಿಲ್ಲ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಒಂದೇನೆಂದರೆ ಕಿವಿ ಮಾತು ಅಂದರೆ ಆದಷ್ಟು ಅತಿಯಾಗಿ ಯಾರನ್ನೂ ನಂಬಬೇಡಿ ಅಂತ ಹೇಳ್ತೀನಿ, ಅದರಲ್ಲಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ. ಸೊ ಅದರಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಮತ್ತು ಈ ತಿಂಗಳು ಒಂದು ಆರ್ಥಿಕ ವಿಚಾರವಾಗಿ ಸ್ವಲ್ಪ ಮಧ್ಯಮವಾಗಿರುತ್ತೆ. ವೃತ್ತಿ ಜೀವನದ ದೃಷ್ಟಿಕೋನದಿಂದ ತಿಂಗಳುಗಳು ಸ್ವಲ್ಪ ಏರಿಳಿತಗಳಿಂದ ಕೂಡುತ್ತೆ. ಬಹಳ ಸಮಯದಿಂದ ಪ್ರಯತ್ನಿಸಿರುವಂಥವರು ಕೆಲಸ ಬದಲಾಯಿಸಿದರೆ ಈ ಒಂದು ಹೊಸ ಉದ್ಯೋಗ ನಿಮಗೆ ಸಿಗುತ್ತೆ. ಮತ್ತು ನೀವು ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಈ ತಿಂಗಳು ಯಾವುದೇ ರೀತಿ ನಿಮಗೆ ಅಷ್ಟೊಂದು ಕಿರಿಕಿರಿ ಇರೋದಿಲ್ಲ, ಬದಲಿಗೆ ಅನೇಕ ಸ್ವಲ್ಪ ಚಾಲೆಂಜಸ್ ಸಿಗುತ್ತೆ. ಈ ತಿಂಗಳು ಕುಟುಂಬದ ಚಟುವಟಿಕೆಗಳಿಗೆ ಸ್ವಲ್ಪ ಹೆಚ್ಚು ಅನುಕೂಲಕರವಾಗಿರುತ್ತೆ. ಮತ್ತು ಕುಟುಂಬದ ಸದಸ್ಯರ ಪರಸ್ಪರ ಒಂದು ಪ್ರೀತಿ, ಪ್ರೇಮ ಮತ್ತು ಮನೆಯಲ್ಲಿರೋ ಬಾಂಧವ್ಯ ಹೆಚ್ಚಾಗುವಂಥದ್ದು. ಮತ್ತು ವಿಶೇಷವಾಗಿ ಪ್ರೇಮ ಸಂದರ್ಭದ ಒಂದು ಸಂಬಂಧದ ಬಗ್ಗೆ ಮಾತಾಡಿದ್ರೆ ಈ ತಿಂಗಳಿಂದ ಏರಿಳಿತಗಳಿರುತ್ತೆ. ಮತ್ತು ಪ್ರೇಮ ವಿವಾಹ ಕೂಡ ಆಗುವಂಥ ಎಲ್ಲ ಸಾಧ್ಯತೆಗಳು, ಅಂದರೆ ವಿವಾಹಿತರಾಗುವಂಥದ್ದು ನೋಡ್ಬೋದು. ಯಾಕಂದರೆ ಈ ತುಲಾರಾಶಿಯವರಿಗೆ ಈಗ ಪ್ರಸ್ತುತ ಗೋಚರ ಸಪ್ತಮಾಧಿಪತಿ ಮಂಗಳ ಗ್ರಹರು ಕೂಡ ಅಲ್ಲಿ ಒಂದು ಗೋಚರದ ಪರಿಸ್ಥಿತಿನಲ್ಲಿ ಶತ್ರು ಮನೆಯಲ್ಲಿರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಾಗುತ್ತೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಈ ತಿಂಗಳು ಅತ್ಯಂತ ಅನುಕೂಲವಾಗಿ ಒಂದು ಗುಡ್ ಪ್ಲಾನಿಂಗ್ ಆಫ್ ಫೈನಾನ್ಸ್ ಅಂತ ಹೇಳ್ತೀವಿ, ಅನುಕೂಲಕರವಾಗಿರುವಂಥ ವಾತಾವರಣ ಕೊಡುತ್ತೆ. ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸಮಯ. ಹೊಟ್ಟೆಗೆ ಸಂಬಂಧಿಸಿದಂಥ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ, ಜೀರ್ಣಾಂಗದ ಕಾಯಿಲೆಗಳು, ಸ್ವಲ್ಪ ದೇಹದ ಯಾವುದೇ ರೀತಿ ಒಂದು ಅಸ್ವಸ್ಥಗೊಳಿಸುವಂಥದ್ದು ಇರುತ್ತೆ. ಅದೇ ರೀತಿ ಆರೋಗ್ಯ ಸಮಸ್ಯೆಗಳು ಕೂಡ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ರೀತಿ ಒಂದು ರಾಶಿಯಾಧಿಪತಿ ಫಲ ಗೋಚಾರ ಜೊತೆ ನವಗ್ರಹಗಳ ಗೋಚಾರ ಪ್ರಭಾವ ಜರುಗುತ್ತಮ್ಮ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ನೋಡೋದಾದ್ರೆ ತುಲಾರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಫಲಗಳು ಮುಂದಿನ ತಿಂಗಳು ಯಾವ ರೀತಿಯಾಗಿ ಸಿಗ್ತಾ ಇದೆ, ಪರಿಹಾರ ಭಾಗವಾಗಿ ಏನಾದರೂ ಒಂದು ಸಮಸ್ಯೆ ಎದುರಾದ್ರೆ ಏನು ಪರಿಹಾರವನ್ನ ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ತಾವು ಕೇಳಿದಂಗೆ ಪ್ರಮುಖವಾಗಿ 3 ನಕ್ಷತ್ರಗಳು, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಅಂತ ಹೇಳ್ತೀವಿ. ಚಿತ್ತಾ ನಕ್ಷತ್ರದವರು ನೀವು ನಿಭಾಯಿಸೋದಕ್ಕಿಂತ ಹೆಚ್ಚಿನ ಕೆಲಸ ನಿಮಗೆ ಇರುವಂಥದ್ದು. ವಿಶ್ರಾಂತಿ ಪಡೆದು ಸಮತೋಲನವನ್ನು ಇರೋಕ್ಕೆ ಪ್ರಯತ್ನಿಸಿ, ಅಂದರೆ ಚೆನ್ನಾಗಾಗುತ್ತೆ. ಮತ್ತು ಸ್ವಾತಿ ನಕ್ಷತ್ರದ ವಿಚಾರವಾಗಿ ನಿಮ್ಮ ಸಂಗಾತಿ ವಿವಿಧ ವಿಷಯಗಳಲ್ಲಿ ಸ್ವಲ್ಪ ಪರಸ್ಪರ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಮತ್ತು ಇಬ್ಬರ ನಡುವೆ ಏನೋ ಒಂಥರ ಕಿರಿಕಿರಿ ಆಗುವಂಥದ್ದು. ಅದಕ್ಕೆ ಒಂದು ದೃಢ ನಿಶ್ಚಯಕ್ಕೆ ಬನ್ನಿ, ಕಿರಿಕಿರಿ ಮಾಡ್ಕೋಬೇಡಿ. ವಿಶಾಖ ನಕ್ಷತ್ರದವರು ಸಂಭಾವನಾ ವಿಲೀನಗಳು ಮತ್ತು ಸಭೆಯ ಒಂದು ಸಮಯದಲ್ಲಿ ನಿಮ್ಮ ಅಡೆತಡೆಗಳು ಎದುರಿಸಬೇಕಾಗುತ್ತೆ. ಅದಕ್ಕೆ ಆದಷ್ಟು ಶಾಂತವಾಗಿರಿ, ಎಲ್ಲನೂ
ನೆರವೇರುತ್ತೆ. ಮತ್ತು ತಾವು ಕೇಳಿದ್ರಿ ಪರಿಹಾರಗಳು ಅಂತಂದರೆ ಸೂರ್ಯ ಭಗವಾನನ ಪ್ರಾರ್ಥನೆ ಮಾಡಿ ಹಳದಿ ಪುಷ್ಪಗಳನ್ನು ಅರ್ಪಿಸಿ ತುಪ್ಪದ ದೀಪವನ್ನು ದುರ್ಗಾದೇವಿಯ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದು ರಾಹುಕಾಲ ಆಧರಿಸಿ ಮಂಗಳವಾರಗಳಲ್ಲಿ ಒಂದು ಪೂಜೆ ಮಾಡುವಂಥದ್ದು, ದುರ್ಗಾ ಅಷ್ಟಕವನ್ನು ಜಪ ಮಾಡುವಂಥದ್ದು, ಇದು ಕೂಡ ಒಳ್ಳೆಯ ಒಂದು ಭಾಗವಾಗಿ ಕೆಲಸ ಮಾಡುತ್ತೆ ಪರಿಹಾರ. ಮತ್ತು ಸೂಚನೆ ಅಂತಂದರೆ ಆದಷ್ಟು ಏನಂದರೆ ಗಾಢ ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವುದಾದ್ರೂ ಒಂದು ಪ್ರಮುಖ ಸಂದರ್ಶನಕ್ಕೆ ಹೋದರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಒಂದು ಕಲರ್ಸ್ ಬಟ್ಟೆನ ಕರೆಕ್ಟ್ ಚೂಸ್ ಮಾಡಿಕೊಂಡ್ರೆ ಅವರವರ ಇದರ ವಿಚಾರವಾಗಿ ಜಾತಕದ ವಿಚಾರವಾಗಿ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸೂಚನೆ ಇದನ್ನ ತುಲಾರಾಶಿಯವರು ಮಾರ್ಚ್ ತಿಂಗಳು ನೀವೇನು ಕಂಪ್ಲೀಟ್ ಆಗಿ ಫಲಗಳನ್ನ ಸಿದ್ಧಿಸ್ಕೊಳ್ಬೇಕು ಅಂತ ಇದ್ರೆ ಈಗಾಗಲೇ ರಾಶಾಧಿಪತಿ ಗೋಚಾರನ ಕೂಡ ಉಚ್ಚ ಸ್ಥಿತಿಯಲ್ಲಿ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ನಿಮಗೆ ಎಲ್ಲವೂ ಕೂಡ ಕೈ ಇಟ್ಟಂತೆ ಎಲ್ಲವೂ ಕೂಡ ಈಸಿಯಾಗಿ ಕೆಲಸಗಳು ಆಗುವಂಥದ್ದು. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಸಹ ನೀವು ವಹಿಸಬೇಕಾಗುತ್ತೆ ವೀಕ್ಷಕರೇ. ಇವತ್ತಿನ ದಿನದ ಪಂಚಾಂಗ ತಿಥಿ ಮತ್ತೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ಗುರುಜಿಗಳು ತಿಳಿಸ್ಕೊಡ್ತಾರೆ. ಗುರುಜಿ ನೋಡಿ, 26 ಫೆಬ್ರವರಿ 2026 ಒಂದು ದಶಮಿ ತಿಥಿ ಅಂತ ಹೇಳ್ತೀವಿ. ಶುಕ್ಲ ಪಕ್ಷ, ಮೃಗಶಿರ ನಕ್ಷತ್ರ ಇರುವಂಥದ್ದು ವಾರ ಗುರುವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 38 ನಿಮಿಷಕ್ಕೆ ಸೂರ್ಯೋದಯ ಆದರೆ 6 ಗಂಟೆ 26 ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹುಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 30 ನಿಮಿಷಕ್ಕೆ ಮುಗಿಯುವಂಥದ್ದು. ಯಮಗಂಡ ಕಾಲ 6 ಗಂಟೆ 38 ನಿಮಿಷದಿಂದ 8 ಗಂಟೆ 7 ನಿಮಿಷ. ಗುಳಿಕ ಕಾಲ 9 ಗಂಟೆ 35 ನಿಮಿಷದಿಂದ 11 ಗಂಟೆ 4 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದರೆ 12 ಗಂಟೆ 9 ನಿಮಿಷದಿಂದ 12 ಗಂಟೆ 26 ನಿಮಿಷವಾಗಿರುವಂಥದ್ದು. ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದ್ರೆ ತಿಳಿಸ್ತೀರಾ? ನೋಡಿ, ಫಾಲ್ಗುಣ ಮಾಸದ ಗುರುವಾರ ಒಂದು ಗುರುಗಳ ವಾರ ಅಂತ ಹೇಳ್ತೀವಿ. ಗುರು ನಿಮ್ಗೆ ಯಾರು ಇಷ್ಟ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ಗುರು ದತ್ತಾತ್ರೇಯರ ಆರಾಧನೆ ಮಾಡಿ ಗುರು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಒಂದು ಒಳ್ಳೆ ವಿದ್ಯೆ ಲಭಿಸುತ್ತೆ. ಅದರ ಜೊತೆ ಗುರು ಧನಕಾರಕ ಗ್ರಹ ಅಂತ ಹೇಳ್ತೀವಿ. ಫೈನಾನ್ಷಿಯಲಿ ಕೂಡ ಪ್ರಾಸ್ಪರಿಟಿ ಕೊಡುತ್ತೆ. ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಇಂದು ನಿಮಗೆ ಹಣದ ಲಾಭವಾಗುವ ಪೂರ್ತಿ ಸಾಧ್ಯತೆ ಇದೆ. ಇದರೊಂದಿಗೆ ನೀವು ಸ್ವಲ್ಪ ದಾನವನ್ನು ಸಹ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನ ಪೂರ್ತಿ ಮಾಡಿ. ಇದರಿಂದ ಮಾನಸಿಕ ಶಾಂತಿ ನೆಮ್ಮದಿ ಸಿಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಸಂಗಾತಿ ನಿಮ್ಮ ಸ್ಥಾನವನ್ನು ತಿಳಿದುಕೊಳ್ಳುವಂತೆ ಮಾಡಲು ನೀವು ಸ್ವಲ್ಪ ತೊಂದರೆ ಹೊಂದಿರುತ್ತೀರಿ. ಇಂದು ನೀವು ನಿಮ್ಮ ದಿನವನ್ನು ಎಲ್ಲ ಸಂಬಂಧಗಳು ಮತ್ತು ಸಂಬಂಧಿಕರಾಗಿ ಸ್ವಲ್ಪ ಮೀಸಲಿಡಲು ಇಷ್ಟಪಡ್ತೀರಾ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಮನೆಯ ವಾತಾವರಣ ಬದಲಾಯಿಸಲು ಮೊದಲು ಅದಕ್ಕೆ ಅನುಮೋದನೆ ಎಂದು ಖಾತ್ರಿಪಡಿಸಿಕೊಳ್ಳಿ. ನಿಮ್ಮ ಒಂದು ಕಣ್ಣಿಗೆ ಸ್ವಲ್ಪ ಏಟಾಗುವಂಥ ಸಮಸ್ಯೆ, ಅದ್ರ ಬಗ್ಗೆ ಎಚ್ಚರಿಕೆಯಿಂದ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡ್ಕೊಂಡ್ವಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ದೀರ್ಘಕಾಲಕ ಬಾಕಿ ಇದ್ದ ಒಂದು ಬಾಕಿಗಳು ಸ್ವಲ್ಪ ಕೊನೆ ಹಂತದಲ್ಲಿ ಬರುವಂಥದ್ದು ಖುಷಿ ವಿಚಾರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಧನಾತ್ಮಕ ಪ್ರಯೋಜನಗಳು ಸಲಹೆಗಳನ್ನು ನೀಡೋಕೆ ಮೂಲಕ ಉಪಯುಕ್ತ ಒಂದು ವಿಚಾರವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಮನೆಯ ಸಣ್ಣ ವಸ್ತುಗಳು ನಿಮ್ಮ ಬಳಿ ಇರುವುದು ಸ್ವಲ್ಪ ಹಾಳಾಗಬಹುದು. ಇದರ ಒಂದು ಕಾರಣದಿಂದ ಸ್ವಲ್ಪ ಮಾನಸಿಕ ಒತ್ತಡಗೊಳಗಾಗ್ತೀರಾ. ನೀವು ನಿಮ್ಮ ಒಂದು ಹೆತ್ತವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇವತ್ತು ಕೊಡುವಂಥ ಅಗತ್ಯ ಇದೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯವರಿಗೆ ಜೀವನದ ಜಟಿಲತೆಗಳು ಅರ್ಥ ಮಾಡಿಕೊಳ್ಳಲು ಇಂದು ಮನೆಯ ಯಾವುದೇ ಒಂದು ಹಿರಿಯ ವ್ಯಕ್ತಿಯಿಂದ ಸಮಯ ಸಿಗುವಂಥದ್ದು, ಅದರಿಂದ ಜೀವನದಲ್ಲಿ ಒಂದು ಜೀವನ ಪಾಠ ಅರ್ಥ ಆಗುವಂಥ ಒಂದು ಒಳ್ಳೆಯ ದಿನ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆನ ನಾವು ತೆಗೆದುಕೊಳ್ತಾ ಇದ್ದೀವಿ. ಗುರೂಜಿ, ಇವರು ನಿಶಾ ಅಂತ ಹೇಳಿ ಪ್ರಶ್ನೆ ತಗೊಳ್ಳೋಣ. ಓಕೆ. ಇವರ ಹೆಸರು ನಿಶಾ. ಜನ್ಮ ದಿನಾಂಕ 21/2/98. 21/2/98. ಹೌದು ಗುರುಜಿ. ಜನ್ಮ ಸಮಯ 10 ಗಂಟೆ 20 ನಿಮಿಷ AM ಕಾರ್ಕಳ ಹುಟ್ಟಿರುವಂತಹ ಸ್ಥಳ. ಓಕೆ ಗುರುಜಿ, ಇವರು ಜಾಬ್ ಚೇಂಜಿಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಸ್ ಎ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ. ನೋ ಗ್ರೋತ್, ಏನು ಗ್ರೋತ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಜಾಬ್ ಚೇಂಜ್ ಮಾಡಬಹುದಾ, ಮಾಡಿದರೆ ಒಳ್ಳೇದಾಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಶನಿವಾರ ಹುಟ್ಟಿರುವಂಥದ್ದು, ಜ್ಯೇಷ್ಠ ನಕ್ಷತ್ರ. ಇಲ್ಲಿ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರವಾಗಿರುವಂಥದ್ದು ವೃಶ್ಚಿಕ ರಾಶಿ ಬರ್ತಾ ಇದೆ. ಮೇಷ ಲಗ್ನದ ಜಾತಕ. ದಶಮದ ಅಧಿಪತಿ ವ್ಯಯಭಾವದಲ್ಲಿದೆ. ಸೊ ಇಲ್ಲೇನಾಗುತ್ತೆ, ಜಾಬ್ ಇವ್ರಿಗೆ ಏನೇ ಇದ್ರೂ ಕೂಡ ಇಷ್ಟಪಟ್ಟು ಹೋಗಿರಲ್ಲ, ಯಾವುದೋ ಒಂದು ಜಾಬ್ ವಿಚಾರವಾಗಿ ಸೇರ್ಕೊಂಡಿರ್ಬೋದು ಅನಿಸುತ್ತೆ. ಈಗ ಅವರು ಒಂದು ಜಾಬಲ್ಲಿ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಒಂದು ಶುಕ್ರದಶೆ ನಡೀತಿದೆ. ಶುಕ್ರದಶನಲ್ಲಿ ಬುಧ ಅಂತರ್ದಶೆ ನಡೀತಾ ಇದೆ. ಸ್ವಲ್ಪ ಮೇವರೆಗೂ ಸಮಯ ಸಾಮಾನ್ಯವಾಗಿರುತ್ತೆ. ಮೇ 2026 ನಂತರ ಇವರಿಗೆ
ಒಳ್ಳೆಯ ಅಂತರ್ದಶೆ ಜರುಗೋದ್ರಿಂದ ಆದಷ್ಟು ವೆಯ್ಟ್ ಮಾಡಿ ದಿನಾಲೂ ಒಂದು ಮುಖ್ಯವಾಗಿ ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಬಾರಿ ಜಪ ಮಾಡಿ. ಯಾಕಂದರೆ ಕರ್ಮಕಾರಕರ ಶನಿ ಅಂತ ಹೇಳ್ತೀವಿ. ಸ್ವಲ್ಪ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದಂತೂ, ಮಹಾಲಕ್ಷ್ಮಿ ಸ್ತೋತ್ರ ಹೇಳುವಂಥದ್ದು ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಜೂನ್ ನಂತರ ಇವ್ರು ಜಾಬ್ ಚೇಂಜ್ ಮಾಡ್ಕೋಬೋದು. ಪರಿಹಾರವನ್ನು ತಿಳಿಸಿದಿರಲ್ವ ಗುರುಜಿ? ಸೊ ನಿಶಾ ಅವರು ಇವತ್ತಿನ ಈ ಸಂಚಿಕೆಯನ್ನು ವೀಕ್ಷಿಸಿದ್ರೆ ನೀವು ಏನು ಜಾಬ್ ಚೇಂಜ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರಿ, ಗುರುಜಿಗಳು ಸಹ ತಿಳಿಸಿದ್ದಾರೆ. ಹಾಗೆ ಪರಿಹಾರವನ್ನ ಏನು ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ಮುಂದಿನ ರಾಶಿ ತುಲಾ ರಾಶಿ. ನೀವು ನಂಬುವ ಯಾವುದಾದ್ರೂ ಯಾರಿಗಾದರೂ ಒಂದು ಸಂಪೂರ್ಣವಾದ ನಿಜ ಹೇಳೋದು ಉತ್ತಮ. ಇತರರನ್ನು ಮನವೊಲಿಸುವ ನಿಮ್ಮ ಒಂದು ಸಾಮರ್ಥ್ಯ ಬರುವ ಸಮಸ್ಯೆಗಳು ಪರಿಹರಿಸಲು ಒಂದು ಸಹಾಯ ಮಾಡುವಂಥ ಒಂದು ಉತ್ತಮವಾದ ದಿನ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಇತರರೊಂದಿಗೆ ನಿಮ್ಮ ರಹಸ್ಯಗಳನ್ನು ಯಾವುದೇ ರೀತಿ ಹಂಚಿಕೊಳ್ಳಬಾರದು. ಇಲ್ಲಾಂದರೆ ನಿಮ್ಮ ವಿಚಾರವಾಗಿ ಏನೋ ಒಂದು ಸಮಸ್ಯೆಯನ್ನು ತಂದುಕೊಡ್ತಾರೆ ನಿಮ್ಮ ಸುತ್ತಮುತ್ತಲು. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಮನೆಯ ಒಂದು ಸೌಂದರ್ಯ ಜೊತೆಗೆ ಮಕ್ಕಳ ಅಗತ್ಯತೆಗಳನ್ನು ನೋಡ್ಕೊಳ್ಳಿ. ಮಕ್ಕಳಿಲ್ಲದ ಮನೆಗಳಲ್ಲಿ ಕ್ರಮಬದ್ಧವಾಗಿದ್ದರೂ ಕೂಡ ಯಾವುದೇ ಅಗತ್ಯ ಅನಿಸೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ಇಂದು ನೀವು ಹಣ ಮರಳಿ ಪಡುವ ನಿರೀಕ್ಷೆ ಇದೆ. ನಿಮ್ಮ ಜೊತೆಗಿರುವ ಯಾರಾದರೂ ನಿಮ್ಮ ಅತಿ ಹೆಚ್ಚಿನ ಒಂದು ಕ್ರಮದಿಂದ ಕಿರಿಕಿರಿಗಳಾಗಬಹುದು. ಭಾವನಾತ್ಮಕ ತೊಂದರೆಗಳು ನಿಮ್ಮನ್ನು ಸ್ವಲ್ಪ ಕಾಡುತ್ತವೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರ ಜೊತೆ ಕಾಲ ಕಳೆಯಲು ಒಳ್ಳೆಯ ಸಮಯ ಸಿಗುವಂಥದ್ದು ನಿಮ್ಮ ಒಂದು ವಿಶೇಷವಾದ ಒಂದು ದಿನ ಅಂತ ಪರಿಗಣಿಸಬಹುದು. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನ ರಾಶಿ. ನೀವು ನಿಮ್ಮ ಹೂಡಿಕೆಗಳನ್ನು ಸಂಪ್ರದಾಯಬದ್ಧವಾಗಿ ಉಳಿತಾಯ ಮಾಡಿ ಅದರಿಂದ ಹಣ ನಿಮಗೆ ಸಿಗುತ್ತೆ. ನಿಮ್ಮ ವಂಶಸ್ಥರು ನೀವೇನಾದರೂ ವಿಶೇಷವಾದನ್ನು ಯೋಚಿಸಿ ಅವ್ರ ಕಡೆಯಿಂದ ಬಂತು ಅಂದರೆ ಅದನ್ನು ಮುಂದುವರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ಗುರುಜಿ. ಮತ್ತೊಂದು ಪ್ರಶ್ನೆ ಉಳಿದಿದೆ, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ಕೇಳ್ತಾ ಇದ್ದಾರೆ ಗುರುಜಿ. ಅನಿತಾ. ಓಕೆ. ಜನ್ಮ ದಿನಾಂಕ ಹೇಳ 18/8/86 1986. ಓಕೆ. ಹುಟ್ಟಿರುವಂತಹ ಜನ್ಮ ಸಮಯ 12 ಗಂಟೆ 38 ನಿಮಿಷ PM ಓಕೆ. ಹುಟ್ಟಿರುವಂತಹ ಸ್ಥಳ ಬೆಳಗಾಂ. ಗುರುಜಿ ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ವರ್ಕ್ ಮತ್ತೆ ಕರಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಜೊತೆಗೆ ಈಗ ನ್ಯೂ ಬಿಸ್ನೆಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಸಿಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರು ಹುಟ್ಟಿರುವಂಥದ್ದು ಸೋಮವಾರ, ಶ್ರವಣ ನಕ್ಷತ್ರ, ಮಕರ ರಾಶಿ. ಸೊ ಏನು ಜಾಬ್ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ, ಬಿಸ್ನೆಸ್ ಮಾಡಬೇಕಾದ್ರೆ ಸ್ಟ್ರಾಂಗಾಗಿ 10ನೇ ಮನೆ ಇರಬೇಕು. ಸ್ಟ್ರಾಂಗಾಗಿ 10ನೇ ಮನೆ ಬರುತ್ತೆ. ಗೋಚಾರದಲ್ಲಿ ಒಳ್ಳೆ ಒಂದು ಟೈಮ್ ಬರುತ್ತೆ. ಅಲ್ಲಿವರೆಗೂ ಜೂನ್ 2026 ವೆಯ್ಟ್ ಮಾಡಲಿ. ಇದೇನೇನು ಫೆಬ್ರವರಿ ಕಳೀತು, ತದನಂತರ ಅಲ್ಲಿ ಜಾಬ್ ಕಂಟಿನ್ಯೂ ಮಾಡಿ ಅದಾದಮೇಲೆ ಬಿಸ್ನೆಸ್ಸಿಗೆ ಸ್ವಿಚ್ ಆದರೆ ಒಳ್ಳೆಯದಾಗುತ್ತೆ. ಪರಿಹಾರ ಇಷ್ಟೇ, ಸ್ವಲ್ಪ ಹೆಚ್ಚು ಅನುಕೂಲ ಆಗಲು ಗುರು ಮಂತ್ರ ದಿನಾಲು ಜಪ ಮಾಡುವಂಥದ್ದು, ಮತ್ತು ದೇವಸ್ಥಾನಕ್ಕೆ ಗುರುವಿಗೆ ಸಂಬಂಧಪಟ್ಟಂಥ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಇವ್ರಿಗೆ ಒಳ್ಳೆಯದು ಕೊಡುತ್ತೆ. ಸೊ ನಮಗೆ ಪ್ರಶ್ನೆಯನ್ನು ಕಳಿಸಿದಂಥ ಅನಿತಾ ಅವರು ಇವತ್ತಿನ ಸಂಚಿಕೆಯನ್ನು ನೀವು ವೀಕ್ಷಿಸಿದ್ರೆ ಇದನ್ನು ಮಾಡ್ಕೊಳ್ಳಿ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಒಂದು ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿಗೆ ಇಲ್ಲಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.